ಲಾಂಗ್ ಟರ್ಮ್ಗಾಗಿ ನಮ್ಮಲ್ಲಿ ತುಂಬ ಜನ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ನಾವು ಫಂಡನ್ನು ರೆಡೀಮ್ ಮಾಡಿ ಹಣವನ್ನು ತೊಗೋಬೇಕಾಗತ್ತೆ. ಬಟ್ ಅದು ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗುತ್ತೆ? ರಿಡೆಂಪ್ಷನ್ ಅಂದರೆ ನಿಮ್ಮ ಯೂನಿಟ್ಸ್ಗಳನ್ನು ಮ್ಯೂಚುವಲ್ ಫಂಡಲ್ಲಿ ಮತ್ತು ಫಂಡ್ ಹೌಸ್ಗೆ ಸೆಲ್ ಮಾಡೋದು. ಸ್ಟಾಕ್ಸ್ ಥರ ನೀವು ಬೈಯರನ್ನು ಫೈನ್ ಮಾಡೋದಲ್ಲದೆ ಮ್ಯೂಚುವಲ್ ಫಂಡನ್ನು ಎಕ್ಸಿಟ್ ಮಾಡೋದು ಈಸಿಯಾಗಿರುತ್ತೆ. ಡೇಟ್ ಆಫ್ ರಿಡೆಂಪ್ಷನಲ್ಲಿ ಫಂಡ್ನ ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ NAV ಮೇಲೆ ನಿಮ್ಮ ಹಣವನ್ನು ವಾಪಸ್ ತೊಗೋಬೋದು. ಅಂಡರ್ಸ್ಟ್ಯಾಂಡಿಂಗ್ NAV, ನಿಮ್ಮ ಮ್ಯೂಚುವಲ್ ಫಂಡ್ನ ಪ್ರತಿ ಯೂನಿಟ್ನ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂನೇ NAV. ಫಂಡಿಂದ ಹೆಲ್ಡ್ ಆಗೋ ಅಂಡರ್ಲೈಯಿಂಗ್ ಅಸೆಟ್ಸ್ನ ಪರ್ಫಾರ್ಮೆನ್ಸ್ ಮೇಲೆ ಇದು ಡೈಲಿ ಫ್ಲಕ್ಚುವೇಟ್ ಆಗುತ್ತೆ. ಉದಾಹರಣೆಗೆ ನೀವು NAV ಆಫ್ 20 ರೂಪೀಸ್ ಪರ್ ಯೂನಿಟ್ಗೆ 10,000 ರೂಪೀಸನ್ನು ಜಾನ್ವರಿ 2020ಯಲ್ಲಿ ಈಕ್ವಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇದರಿಂದ ನೀವು ಇನ್ವೆಸ್ಟ್ ಮಾಡಿದ ಈಕ್ವಿಟಿ ಫಂಡ್ಸಲ್ಲಿ 500 ಯೂನಿಟ್ಸ್ ಹೋಲ್ಡ್ ಮಾಡ್ತೀರಾ ಅಂತ ಅರ್ಥ. ಈಗ ಇವತ್ತಿನ ದಿವಸಕ್ಕೆ ಬಂದರೆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಕರೆಂಟ್ NAV 120 ರೂಪೀಸ್ ಪರ್ ಯೂನಿಟ್ ಆಗಿರುತ್ತೆ ಮತ್ತು ಆ 500 ಯೂನಿಟ್ಸ್ನ ವ್ಯಾಲ್ಯೂ 60,000 ರೂಪೀಸ್ ಆಗಿರುತ್ತೆ. ನಿಮ್ಮ ಯೂನಿಟ್ಸನ್ನು ರೆಡೀಮ್ ಮಾಡೋಕ್ಕೆ 3 ವೇಸ್ ಇದೆ. ಅಂದರೆ ನೀವು ಸೆಲ್ ಮಾಡಬೇಕಾಗಿರೋ ನಂಬರ್ ಆಫ್ ಯೂನಿಟ್ಸನ್ನು ಸ್ಪೆಸಿಫೈ ಮಾಡಿ. ಅಮೌಂಟ್ ಬೇಸ್ಡ್ ಅಂದರೆ ನಿಮಗೆ ಬೇಕಾಗಿರೋ ಅಮೌಂಟನ್ನು ಮೆನ್ಷನ್ ಮಾಡಿದ್ರೆ ಆ ಕರೆಸ್ಪಾಂಡಿಂಗ್ ಯೂನಿಟ್ಸನ್ನು ಫಂಡ್ ಹೌಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಫುಲ್ ರಿಡೆಂಪ್ಷನ್ ಅಂದರೆ ಸ್ಕೀಮಲ್ಲಿ ಎಲ್ಲ ಯೂನಿಟ್ಸನ್ನು ಸೆಲ್ ಮಾಡೋದು. ಟ್ಯಾಕ್ಸ್ ಇಂಪ್ಲಿಕೇಶನ್ಸ್, ಇಲ್ಲಿ ಥಿಂಗ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ನೀವು ಪೇ ಮಾಡೋ ಟ್ಯಾಕ್ಸ್ ನೀವು ಎಷ್ಟು ಸಮಯದವರೆಗೂ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ STCG, ನೀವು 1 ವರ್ಷದ ಒಳಗೆ ಈಕ್ವಿಟಿ ಫಂಡ್ಸನ್ನು ರಿಡೀಮ್ ಮಾಡಿದ್ರೆ ನೀವು ಲಾಭದಲ್ಲಿ 20% STCG ಟ್ಯಾಕ್ಸ್ ಕಟ್ಟಬೇಕು. ಅಂದರೆ ಸೇಲ್ ವ್ಯಾಲ್ಯೂ ಮೈನಸ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ LTCG, 1 ವರ್ಷ ಆದಮೇಲೆ ನೀವು ಈಕ್ವಿಟಿ ಫಂಡ್ಸ್ ರೆಡೀಮ್ ಮಾಡಿದರೆ ನೀವು ಲಾಭದಲ್ಲಿ 12.5% LTCG ಟ್ಯಾಕ್ಸ್ ಕಟ್ಟಬೇಕು. ಡೆಪ್ ಫಂಡ್ಸ್ಗೆ ಡಿಫ್ರೆಂಟ್ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್, ಸೊ ಸ್ಪೆಸಿಫಿಕ್ ಸ್ಕೀಮ್ ಇನ್ಫಾರ್ಮೇಷನನ್ನು ಚೆಕ್ ಮಾಡ್ಕೊಳ್ಳಿ. ಎಕ್ಸಿಟ್ ಲೋಡ್ಸ್, ಸ್ಪೆಸಿಫಿಕ್ ಲಾಕ್ ಇನ್ ಪೀರಿಯಡ್ ಮುಂಚೆನೇ ನೀವು ನಿಮ್ಮ ಯೂನಿಟ್ಸನ್ನು ರಿಡೀಮ್ ಮಾಡಿದ್ರೆ ಕೆಲವು ಮ್ಯೂಚುವಲ್ ಫಂಡ್ಸ್ ಎಕ್ಸಿಟ್ ಲೋಡನ್ನು ಚಾರ್ಜ್ ಮಾಡುತ್ತೆ. ಇದು ರಿಡೆಂಪ್ಷನ್ ಅಮೌಂಟಲ್ಲಿ ಕೆಲವು ಪರ್ಸೆಂಟೇಜ್. ಸೊ ಡೆಸಿಷನ್ ತೊಗೊಳ್ಳೋ ಮುಂಚೆ ಇದನ್ನು ಫ್ಯಾಕ್ಟರ್ ಮಾಡಿ. ಹೌ ಟು ರಿಡೀಮ್? ರಿಡೆಂಪ್ಷನ್ಗೆ ಮಲ್ಟಿಪಲ್ ಅವೆನ್ಯೂಸ್ ಇದೆ. ಫಸ್ಟ್, ಟ್ರೇಡಿಂಗ್ ಅಕೌಂಟ್. ನೀವು ಬ್ರೋಕರ್ ಮೂಲಕ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮಿಂದ ನೀವು ಡೈರೆಕ್ಟಾಗಿ ರಿಡೀಮ್ ಮಾಡ್ಕೋಬೋದು. ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರೋ ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ AMC ಆರ್ ಡಿಸ್ಟ್ರಿಬ್ಯೂಟರನ್ನು ಕಾಂಟ್ಯಾಕ್ಟ್ ಮಾಡಿ. ರಿಡೆಂಪ್ಷನ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಕೆಲವು AMCs ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆನ್ಸೀಸ್ ಅಂದರೆ RTS ಅನ್ನು ಯೂಸ್ ಮಾಡ್ತಾರೆ. ವೆನ್ ಟು ರಿಡೀಮ್? ನಿಮ್ಮ ಮ್ಯೂಚುವಲ್ ಫಂಡ್ಸನ್ನು ರಿಡೀಮ್ ಮಾಡೋಕ್ಕೆ ಕೆಲವು ವ್ಯಾಲಿಡ್ ರೀಸನ್ಸ್ ಇದೆ. ನಿಮ್ಮ ಫಂಡ್ಸ್ ಕನ್ಸಿಸ್ಟೆಂಟ್ ಆಗಿ ಬೆಂಚ್ ಮಾರ್ಕ್ ಆರ್ ಪೀರ್ಸ್ ಹಿಂದೆ ಲ್ಯಾಗ್ ಆಗ್ತಿದ್ರೆ ಬೆಟರ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋದನ್ನು ಕನ್ಸಿಡರ್ ಮಾಡಿ. ಅನ್ಫಾರ್ಸಿನ್ ಸಂದರ್ಭಗಳಲ್ಲಿ ರಿಡೆಂಪ್ಷನ್ ನೆಸೆಸರಿ ಆಗಿರಬಹುದು. ಹೌವರ್ ಲೋನ್ಸ್ ಥರ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಫಸ್ಟ್ ಟ್ರೈ ಮಾಡಿ. ಎಸ್ಪೆಷಲಿ ಲೋನ್ ಇಂಟ್ರೆಸ್ಟ್ ರೇಟ್ಗಿಂತ ಫಂಡ್ಸ್ನ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರೋವಾಗ. ನಿಮ್ಮ ಗೋಲ್ಸಿಂದ ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಡಿವಿಯೇಟ್ ಆದರೆ ರಿಡೆಂಪ್ಷನ್ ಸೂಟಬಲ್ ಆಗಿರುತ್ತೆ. ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಲೈಕ್ ಹೌಸ್ನ ಡೌನ್ ಪೇಮೆಂಟನ್ನು ಅಚೀವ್ ಮಾಡಿದ್ಮೇಲೆ ನಿಮ್ಮ ಫಂಡ್ಸನ್ನು ಆಕ್ಸೆಸ್ ಮಾಡೋಕ್ಕೆ ರಿಡೆಂಪ್ಷನ್ ಹೆಲ್ಪ್ ಆಗುತ್ತೆ. ನಿಮ್ಮ ಹಣ ನಿಮಗೆ ಬೇಕಾದಾಗ ಮ್ಯೂಚುವಲ್ ಫಂಡ್ ರಿಡೆಂಪ್ಷನ್ ಫ್ಲೆಕ್ಸಿಬಿಲಿಟಿಯನ್ನು ಕೊಡುತ್ತೆ. ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಮತ್ತು ಎಕ್ಸಿಟ್ ಲೋಡ್ಸನ್ನು ನೆನ್ಪಿಟ್ಕೊಳ್ಳಿ ಮತ್ತು ಡೆಸಿಷನ್ ತೊಗೊಳ್ಳೋ ಮುಂಚೆ ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ. ನಿಮಗೆ ಕ್ವೆಶನ್ಸ್ ಏನಾದರೂ ಇದ್ದರೆ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮರಿದೇ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Investment in securities market are subject to market risks. Read all the related documents carefully before investing.